ಹಿಂದೂ ಧರ್ಮವನ್ನು ಕೂಡ ಅವರು ನಾಶ ಮಾಡಲಿಕ್ಕೆ ಬದ್ಧರಿದ್ದಾರೆ. ನಾನೇನು ಹೇಳಲಿಕ್ಕಿಲ್ಲ ಅವನ ಬಗ್ಗೆ, ನಾನೇನು ಹೇಳುವುದಿಲ್ಲ. ಎಲ್ಲ ಸತ್ಯನೂ ಹೊರಗೆ ಬರಲಿ ಅಂತ ನಮ್ಮ ಅಭಿಪ್ರಾಯ. ತಪ್ಪಿತಸ್ಥವನ್ನು ಅವರು ಶಿಕ್ಷೆಗೊಳಪಡಿಸಬೇಕು. ಇದೆಲ್ಲ ಅನಾವಶ್ಯಕವಾಗಿ ಮಾಡಿದಂಥ ಪ್ರಯತ್ನಗಳು ಅಂತ ನನಗೆ ಕಾಣ್ತದೆ. ಯಾಕಂದರೆ ಕ್ಷೇತ್ರದ ಇತಿಹಾಸ, ಕ್ಷೇತ್ರದ ನಡವಳಿಕೆ ಇದೆಲ್ಲ ಹಾಗೇ ಇದೆ, ಏನು ವ್ಯತ್ಯಾಸ ಆಗಲಿಲ್ಲ. ಹಾಗಾಗಿ ಇದು ಯಾರ್ಯಾರು ಇದನ್ನು ರೂಪಿಸ್ತಾ ಇದ್ದಾರೋ ಅವರೆಲ್ಲ ಬಹಳ ಅದನ್ನು ಯೋಜನೆ ಮಾಡಿ, ಭಾಳ ಹಿಂದಿನಿಂದಲೂ ಭಾಳ ಸೂಕ್ಷ್ಮವಾಗಿ ಯೋಜನೆ ಮಾಡಿ ಮಾಡ್ತದೆ. ಇಲ್ಲದ್ರೆ ಕ್ಷೇತ್ರದಲ್ಲಿ ಏನೂ ಬದಲಾವಣೆ ಆಗಿಲ್ಲ, ಯಥಾ ಪ್ರಕಾರ ಎಲ್ಲವೂ ನಡೀತಾ ಇದೆ. ಖಂಡಿತ ಒಳ್ಳೆಯ ಮಾತದು. ಯಾಕಂದರೆ SIT ನಾವು ಸ್ವಾಗತ ಮಾಡಿದ್ದೇವೆ. SIT ಮಾಡಿರೋದ್ರಿಂದ ಒಂದು ರೀತಿಯಲ್ಲಿ ನಮಗೆ ನಿರಾಳವಾಗಿದೆ. ಯಾಕಂದರೆ ಎಲ್ಲ ಸತ್ಯನೂ ಹೊರಗೆ ಬರಲಿ ಅಂತ ನಮ್ಮ ಅಭಿಪ್ರಾಯ. ಇಲ್ಲಿ ಯಾವುದು ಮುಚ್ಚಿಡುವಂಥದ್ದಿಲ್ಲ, ಯಾವುದು ಅಸತ್ಯವಿದ್ದಿಲ್ಲ. SIT ತನಿಖೆಯಿಂದ ಎಲ್ಲ ಹೊರ ಬರಲಿ ಮತ್ತು ತಪ್ಪಿಸ್ತಕ್ಕ ತಕ್ಕ ಶಿಕ್ಷೆ ಆಗಲಿ ಅಂತ. ಅದು ಶಿಕ್ಷೆ ಆಗಿದ್ದರೆ ಎಲ್ಲರ ಜನರಿಗೆ ಬೇಜಾರಾಗಿದೆ. ಈಗ ಇಡೀ ರಾಜ್ಯದಿಂದೆಲ್ಲ ನನಗೆ ಬೇಡಿಕೆ ಬರ್ತಾಯಿದೆ, ನಾವು ಬರ್ತೇವೆ ಧರ್ಮಸ್ಥಳಕ್ಕೆ, ನೀವು ಬೇಡ ಬರಬೇಡಿ ಅಂದರೆ 500 ಕಾರಲ್ಲಿ ಬರ್ತೇವೆ, 5 ಬಸ್ನಲ್ಲಿ ಬರ್ತೇವೆ, 1000 ಜನ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೀವು ಯಾರು ಬರುವುದು ಬೇಡ, ಇಲ್ಲಿ ನಮಗೆ ಕಷ್ಟ ಆಗುತ್ತೆ ಇಲ್ಲಿ ಸುಧಾರಿಸಿಕೊಳ್ಳಿಕ್ಕೆ ಅಂತ ಹೇಳ್ತಿದ್ದೆ. ಆದರೂ ಉತ್ಸಾಹ ತೋರಿಸ್ತಾ ಇದ್ದಾರೆ. ಅಂದರೆ ಜನರಿಗೆಲ್ಲ ಬಹಳ ಬೇಸರ ಆಗಿದೆ, ಇದು ವಿಷಾದವಾಗಿದೆ. ಇದೆಲ್ಲ ತಡಿಬೇಕು, ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕು, ತಪ್ಪಿತಸ್ಥರ ಮೇಲೆ ತಕ್ಕ ಶಿಕ್ಷೆ ಕೊಡಬೇಕು ಅಂತ ನನ್ನ ಅಭಿಪ್ರಾಯ. ನಮಗೂ ಗೊತ್ತಿಲ್ಲ, ನಾವು ಅದನ್ನು ತಿಳ್ಕೋಬೇಕು ಅಂತ SIT ಇಂದ ನಮ್ಮ ಮಾಹಿತಿ ಕೇಳ್ತಾ ಇದ್ದೇವೆ ನಾವು. ಮತ್ತು ಎರಡನೇದಾಗಿ ಅಸೂಯೆ ಅನ್ನೋ ಕ್ಷೇತ್ರ ಎಷ್ಟು ಕೀರ್ತಿ ಇದೆ, ಇಷ್ಟು ದಾನ ಧರ್ಮ ಮಾಡ್ತಾ ಇದೆ, ಎಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡ್ತಾಯಿದೆ, ಅಸೂಯೆ ಇದಕ್ಕೆಲ್ಲ ಕಾರಣ ಅಂತ ನನ್ನ ಅಭಿಪ್ರಾಯ. ಅಸೂಯೆಯಿಂದಾಗಿ ಹೀಗಾಗ್ತಾ ಇದೆ ಅಂತ ಅಲ್ಲ. ಅದಕ್ಕೆ ಏನು ಅದು ವಿಷಯ ಅಂತ ನನಗೆ ಗೊತ್ತಿಲ್ಲ. ಅದು ಸ್ವಂತ ಅಂತಂದರೆ ನಾವು ಸ್ವಂತದ ನಮ್ಮದಲ್ಲದೆ ನಾವು ಹೀಗೆ ಇಷ್ಟು ಪ್ರೀತಿಯಲ್ಲಿ ನೋಡ್ಕೊಳ್ಲಿಕ್ಕಾಗುತ್ತಾ? ಈಗ ಕ್ಷೇತ್ರದಲ್ಲಿ ಬರುವಂಥ ಯಾತ್ರಿಕರು ಅವರನ್ನು ಪ್ರತಿಯೊಬ್ಬರು ನಾವು ಪ್ರೀತಿ ಮಾಡ್ತೇವೆ. ಪ್ರೀತಿ ಮಾಡಿ ಅವರಿಗೆ ತೊಂದರೆ ಆಗಬಾರ್ದು, ಅವರು ವ್ಯವಸ್ಥಿತವಾಗಿ ಕ್ಯೂನಲ್ಲಿ ನಿಲ್ಲಬೇಕು, ಕ್ಯೂನಲ್ಲಿ ದರ್ಶನ ಸಿಗಬೇಕು ಮತ್ತು ಊಟ ಹಾಕಬೇಕು. ಇದೆಲ್ಲ ನಮ್ಮ ಪ್ರೀತಿ. ಅದು ನಮ್ಮ ಮತ್ತು ನಮ್ಮ ಕುಟುಂಬದವರ ಆ ಪ್ರೀತಿಯನ್ನು ನಾವು ಹೇಗೆ ತೋರಿಸೋದು? ನಮ್ಮದು ಅಂತಲ್ಲದೆ ನಾವು ಹೇಗೆ ಪ್ರೀತಿ ತೋರಿಸ್ಲಿಕ್ಕಾಗುತ್ತೆ? ಹಾಗಾಗಿ ಪ್ರೀತಿಯನ್ನು ತೋರಿಸೋದಕ್ಕೂ ಒಂದು ಕಾರಣ ಬೇಕಾಗುತ್ತೆ. ಅದು ನಮ್ಮದು ಅನ್ನುವಂಥ ಅಭಿಮಾನವೇ ನಮ್ಮ ಎಲ್ಲ ಕೆಲಸದವರಿಗೆ ಈ ಅಭಿಮಾನ ಇದೆ. ನಮ್ಮದು ಧರ್ಮಸ್ಥಳ ಅಭಿಮಾನ ಇದೆ. ಆ ಅಭಿಮಾನದಿಂದ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಟ್ರಸ್ಟ್ಗಳೆಲ್ಲ ಬೇರೆ ಬೇರೆ ಟ್ರಸ್ಟ್, ಎಜುಕೇಷನ್ ಟ್ರಸ್ಟ್ ಬೇರೆ ಇದೆ, ಮೆಡಿಕಲ್ ಟ್ರಸ್ಟ್ ಬೇರೆ ಇದೆ, ಶಾಂತಿವನ ಅಂಥೇಳಿ ಬೇರೆ ಟ್ರಸ್ಟ್ ಇದೆ. ಎಲ್ಲ ಟ್ರಸ್ಟ್ಗಳನ್ನು ಬೇರೆ ಬೇರೆ ಅಕೌಂಟಿಂಗ್ ಪರ್ಪಸ್ಸಿಗೆ ಎಲ್ಲ ನಮಗೆ ಲೆಕ್ಕ ಸಿಗಬೇಕಾದ್ರೆ ಟ್ರಸ್ಟ್ಗಳು ಮಾಡಿದ ಪ್ರತ್ಯೇಕ ಲೆಕ್ಕ ಸಿಗುತ್ತೆ. ಮತ್ತು ಅವರ ವ್ಯವಹಾರದಲ್ಲಿ ಯಾರ್ಯಾರು ಏನೇನು ಮಾಡ್ತಾರೆ ಅಂತ ನಮಗೆ ಖಚಿತವಾಗಿ ನಿಲುವು ಗೊತ್ತಾಗುತ್ತೆ. ಅದಕ್ಕಾಗಿ ಟ್ರಸ್ಟ್ ಮಾಡಿದ್ದು, ಬೇರೆ ಯಾವ ಕಾರಣಕ್ಕೂ ಅಲ್ಲ. ಟ್ರಸ್ಟ್ ಮಾಡಿರೋದು ಎಲ್ಲವೂ ಕ್ಷೇತ್ರದ ಅಧೀನದಲ್ಲೇ ಇದೆ. ಎಲ್ಲವೂ ಕ್ಷೇತ್ರ ಉಳಿಕೆ ಎಲ್ಲ ಕ್ಷೇತ್ರಕ್ಕೆ ಬರುತ್ತೆ. ಕಮ್ಮಿ ಆದರೆ ನಾವು ಕ್ಷೇತ್ರದಿಂದ ಅದಕ್ಕೆ ಕೊಡ್ತೇವೆ. ಹಾಗಾಗಿ ಟ್ರಸ್ಟ್ನಲ್ಲಿರುವಂಥ ನಂಬಿಕೆ ಎಲ್ಲ ಸಂಸ್ಥೆಗಳಲ್ಲಿದೆ. ಮತ್ತು ಯಾವುದೇ ರೀತಿಯಲ್ಲಿ ಕೂಡ ಇದರಲ್ಲಿ ಅಸಂಭವ ಆಗುವಂಥದ್ದು, ಯಾವುದು ಅಸಂಬದ್ಧ ಆಗುವಂಥ ಯಾವುದೂ ಇಲ್ಲ. ಇದು ಒಂದು ಕ್ಷೇತ್ರದ ಮೇಲೆ ಮತ್ತು ಹಿಂದೂ ಧರ್ಮ ಎರಡೂ ಹೌದು. ಯಾಕಂದರೆ ಕ್ಷೇತ್ರದ ಮೇಲೆ ಕ್ಷೇತ್ರದ ಕೀರ್ತಿ ಇಷ್ಟು ಬೆಳಗುತ್ತಾ ಇದೆ, ಇಷ್ಟು ಒಳ್ಳೆಯ ಹೆಸರು ಬರ್ತಾ ಇದೆ ಅಂತೇಳಿ ಅಸೂಯೆ ಪಡುವಂಥವರು ಭಾಳ ಜನ ಇದ್ದಾರೆ. ಆ ಅಸೂಯೆಯನ್ನು ತೋರಿಸಲಿಕ್ಕೆ ಹಿಂದೂ ಧರ್ಮವನ್ನು ಕೂಡ ಅವರು ನಾಶ ಮಾಡಲಿಕ್ಕೆ ಬದ್ಧರಿದ್ದಾರೆ. ಆದರೆ ಅವ್ರಿಗೆ ಗೊತ್ತಿಲ್ಲ ಇದು ಕೊನೆಗೆ ಹಿಂದೂ ಧರ್ಮಕ್ಕೆ ತೊಂದರೆ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿಲ್ಲ ಪಾಪ. ಅದರಿಂದ ಕ್ಷೇತ್ರದ ಮೇಲೆ ಅಪವಾದ ಆಗ್ತಾಯಿದೆ. ಕ್ಷೇತ್ರದ ಮೇಲೆ ಅಪವಾದ ಕೊನೆಗೆ ಹಿಂದೂ ಧರ್ಮಕ್ಕೆ ಅದರಿಂದ ಏಟು ಬೀಳ್ತದೆ. ಇಲ್ಲ, ಖಂಡಿತ ಇಲ್ಲ. ಈ ನಮ್ಮ ಅಭಿಪ್ರಾಯದಲ್ಲಿ ಇಲ್ಲ. ಮತ್ತು ತೆಗೆದುಕೊಂಡು ನಾನು ಅದಕ್ಕೆ ಏನು ಹೇಳಲಾರೆ. ಯಾಕೆಂದರೆ ಈಗ ಎಲ್ಲ ಪಕ್ಷದವರು ಇಲ್ಲಿ ಬರ್ತಾಯಿದ್ದಾರೆ. ಎಲ್ಲ ಪಕ್ಷದವರು ಶಾಸಕರು ಬಂದು ತಮ್ಮ ವೇದನೆಯನ್ನು ಹೇಳ್ಕೊಳ್ತಾರೆ. ತಮಗೆ ಎಷ್ಟು ಹಿಂಸೆ ಆಗಿದೆ ಇಲ್ಲಿ ಆಗಿರೋಂಥ ಅವಮಾನಕ್ಕೆ ಅಂತ ಹೇಳ್ಕೊಳ್ತಾ ಇದ್ದಾರೆ. ಹಾಗಾಗಿ ಬೇರೆ ಯಾವ ಇದರಲ್ಲೂ ನಮಗೆ ಆ ರೀತಿ ಕಾಣ್ತಾ ಇಲ್ಲ. ಎರಡೂ ಒಳ್ಳೆಯದು, ಎರಡೂ ಸತ್ಯವೇ. ಎಲ್ಲರೂ ಕೂಡ ಕ್ಷೇತ್ರದ ಮಂಜುನಾಥ ಸ್ವಾಮಿ ಭಕ್ತರೇ ಅವರು. ಹಾಗಾಗಿ ಇಲ್ಲಿ ನಡೆಯುವಂಥ ಒಳ್ಳೆಯ ಕಾರ್ಯಕ್ಕೆ ಎಲ್ಲರೂ ನನಗೆ ಪ್ರೋತ್ಸಾಹ ಕೊಡ್ತಾರೆ. ನಾವೆಲ್ಲ ಈಗ ಸರ್ಕಾರಿ ಶಾಲೆಗಳಿಗೆ ಸಹಾಯ ಕೊಡೋದು, ಬೆಂಚ್ ಡೆಸ್ಕ್ ಕೊಡುವಂಥದ್ದಾಗಲಿ ಅಥವಾ ಪುಸ್ತಕ ಸ್ಕಾಲರ್ಶಿಪ್ ಕೊಡೋದಕ್ಕೆ ಎಲ್ಲವನ್ನು ಸರ್ಕಾರಿ ಶಾಲೆಗಳಿಗೆ ಕೊಡ್ತಾರೆ. ಸರ್ಕಾರಿ ಶಾಲೆಗಳು ಉಳಿಬೇಕು, ಕನ್ನಡ ಮಾಧ್ಯಮ ಉಳಿಬೇಕು ಅನ್ನೋ ಕಾರಣಕ್ಕಾಗಿ ನಾವು ಕೊಡ್ತಾಯಿದ್ದೇವೆ. ಅದೆಲ್ಲ ನಮ್ಮ ಮುಖ್ಯಮಂತ್ರಿಗೆ ಗೊತ್ತಿದೆ. ಹಾಗಾಗಿ ಅವರು ಕೂಡ ಹೇಳೋದು ಸರಿ ಇದೆ. ನಾವೆಲ್ಲ ಆ ಉದ್ದೇಶದಿಂದ ಮಾಡಿರುವಂಥ ಯಾವ ಉದ್ದೇಶವೂ ಕೂಡ ಇಲ್ಲ ಇದರಲ್ಲಿ. ಕನ್ನಡ ಮಾಧ್ಯಮ ಉಳಿಬೇಕು, ಕನ್ನಡ ಶಾಲೆಗಳು ಉಳಿಬೇಕು, ಎಲ್ಲ ಕಡೆ ಕನ್ನಡ ಪ್ರಸಾರ ಆಗಬೇಕು, ಶಾಲೆಗಳು ಪ್ರಸಾರ ಆಗಬೇಕು ಅಂತ ನಮ್ಮ ಉದ್ದೇಶ. ಒಳ್ಳೆಯದು, ಒಳ್ಳೆ ರೀತಿಯಲ್ಲಿ ನಡೆದರೆ ಒಳ್ಳೆಯದು. ಅದು ತಪ್ಪಿತಸ್ಥವನ್ನು ಅವರು ಶಿಕ್ಷೆಗೊಳಪಡಿಸಬೇಕು. ಇಲ್ಲದ್ರೆ ಇದು ಮುಂದುವರಿತಾ ಹೀಗೆ ಮುಂದುವರಿಯೋದಾದರೆ ಅರ್ಥ ಇಲ್ಲ ಅಂತ ಎಲ್ಲರ ಅಭಿಪ್ರಾಯ. ಎಲ್ಲರೂ ಹೇಳೋದೇನು ಅಂತಂದರೆ, ಒಂದು ತನಿಖೆ ಅದರಿಗೆ ಯಾರು ತಪ್ಪಿತಸ್ಥ ಅವರು ಶಿಕ್ಷೆ ಆಗಲಿ ಅಂತ, ಶಿಕ್ಷೆ ಆಗಲೇಬೇಕು ಅಂತ. ಏನು ಹೇಳಲಿಕ್ಕೆ ಇಲ್ಲ. SIT ವರದಿಯೇ ನನಗೆ ಅದಕ್ಕೆ ಆಧಾರ. ವರದಿ ಬಂದ ಮೇಲೆ ನಾನು ಹೇಳಬೇಕಷ್ಟೆ. ಈಗ ಮಧ್ಯವರ್ತಿ ಬಂದಿದೆಯಂತೆ, ಇನ್ನು ಪೂರ್ತಿ ವರದಿ ಕೊಟ್ಟರ ಮೇಲೇ ಹೇಳಬೇಕಷ್ಟೆ. ಅದಕ್ಕೆ ನಾನೇನು ಹೇಳಲಿಕ್ಕಿಲ್ಲ ಅವನ ಬಗ್ಗೆ, ನಾನೇನು ಹೇಳೋದಿಲ್ಲ. ಎಲ್ಲರಿಗೂ ಹೇಳೋದು ಅದು ಸರಿಯಲ್ಲ, ಸುಳ್ಳು ಅಂತ ಹೇಳ್ತಿದ್ದಾರೆ. ಅದನ್ನು ಪೂರ್ವ ಮಾಡೋ SIT ವರದಿ ಅದಕ್ಕೆ ಒಳ್ಳೆಯ ಮಾಹಿತಿ.
ನಿಜವಾಗಿ ನೀವು ಹೇಳಿದ ಹಾಗೆ ಅದು ಸತ್ಯ ಇಲ್ಲ ಅಂತಾದರೆ ಅದನ್ನು ನಿಲ್ಲಿಸಬೇಕು, ಅವರಲ್ಲಿ ತಕ್ಷಣ ನಿಲ್ಲಿಸಬೇಕು, ಅದನ್ನು ನಿಲ್ಲಿಸಿ ಒಳ್ಳೆಯ ವಿಷಯಗಳ ಬಗ್ಗೆ ಚರ್ಚೆ ಮಾಡಬೇಕು.